ಬರೀ ವೈಕುಂಠ ಏಕಾದಶಿ ಅಥವಾ ಯಾವುದೋ ಒಂದು ವಿಶೇಷ ಪೂಜೆಗೆ ಮಾತ್ರ ಅಲ್ಲದೆ ಪ್ರತಿನಿತ್ಯವೂ ವೆಂಕಟೇಶ್ವರ, ಲಕ್ಷ್ಮಿ, ಪದ್ಮಾವತಿ ನಮ್ಮ ಲೈಫಲ್ಲಿ ಯಾವಾಗಲೂ ಕನೆಕ್ಟೆಡ್ ಆಗೇ ಇರ್ತಾರೆ. ರಾಜಾಜಿನಗರಿನ ಇಸ್ಕಾನ್ ಟೆಂಪಲ್ಗೆ ಹೋದ್ಮೇಲೆ, ಕೃಷ್ಣನ ದರ್ಶನ ಆದಮೇಲೆ ನನಗೆ ಅದ್ರ ಮೇಲೆ ಭಕ್ತಿ ಭಾವ ಎಲ್ಲವೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದಾದಮೇಲಿಂದ ಈ ಥರ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ರಾಜಾಜಿನಗರನ ಒಂದು ಕ್ಷೇತ್ರ ಏನಿದೆ ಭಾಳ ಅದ್ಭುತವಾಗಿದೆ. ಅದಕ್ಕಿಂತ ತುಂಬ ಪೀಸ್ಫುಲ್ಲಾಗಿರೋದು ಅಂದರೆ ನನಗೆ ಈ ಒಂದು ದೇವಸ್ಥಾನ. ತಿರುಪತಿಗೆ ನಾನು ಕೂಡ ಹೋಗಿದ್ದೀನಿ, ಅಲ್ಲೂ ಕೂಡ ದರ್ಶನ ಪಡೆದಿದ್ದೀನಿ. ಸೇಮ್ ಫೀಲ್ ಇಲ್ಲೂ ಕೂಡ ಆಯಿತು. ಸೊ ತುಂಬ ಜನಕ್ಕೆ ಅಷ್ಟು ದೂರ ಪ್ರವಾಸ ಮಾಡಲಿಕ್ಕೆ ಆಗೋದಿಲ್ಲ. ವಯಸ್ಕರು ಬಹಳಷ್ಟು ಜನ ಇರ್ತೀರಿ, ಅಲ್ಲಿವರೆಗೂ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಇಲ್ಲಿನ ದೇವಾಲಯಕ್ಕೆ ಬಂದರೂ ಕೂಡ ಅದೇ ಫೀಲ್ ಸಿಗುತ್ತೆ, ಅದೇ ಭಕ್ತಿ ಸಿಗುತ್ತೆ, ಅದೇ ದರ್ಶನ ಸಿಗುತ್ತೆ. ನಿಮಗೆ ಒಂದು ಸಲ ಬಂದು ಇಲ್ಲಿ ಆ ಅಟ್ಮಾಸ್ಫಿಯರ್ನ, ದೇವ್ರನ್ನ ಫೀಲ್ ಮಾಡಿದ್ರೆ ಸಾಕು, ನಿಜವಾಗ್ಲೂ ನೀವು ಇಲ್ಲೇ ಇರಬೇಕು ಅಂತ ಅನಿಸುತ್ತೆ. ಇಡೀ ಇಸ್ಕಾನ್ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಭಕ್ತಾದಿಗಳಿಗೆ ಇಂಥ ಒಂದು ದರ್ಶನವನ್ನು ಕೊಡ್ತಾ ಇರೋದಕ್ಕೆ, ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿರೋದಕ್ಕೆ, ನೀವು ಅಷ್ಟೇ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿರೋದು ಎದ್ದು ಕಾಣಿಸ್ತಿದೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ.